ಈಗ ನನ್ನ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ. ಇನ್ನು ಮುಂದೆ ನೋಡು ಈ ಧರ್ಮರಾಜನ ಚಾಣಾಕ್ಷತೆಯನ್ನು. ನೀನು ಬೇಸರಿಸಲವೇ ಈಗ ಕಣ್ಣು ಕಾಣದ ಕುಡಿ. ಪ್ರತಾಪನಾರ್ಥಾಗಿ ಪವಿತ್ರ ಶೀಲಾರ ಮಾಡಿ ಕಣ್ಣನಿಂದ ಸುಳೆ ಪಟ್ಟ ಕಟ್ಟಿ. ಅದಕ್ಕಿಂತ ಮುಂಚೆ ಪವಿತ್ರ ಪ್ರತಾಪನ ಬಾಳು ಚಿತ್ರವಾಗಬೇಕು. ಸಾಧಿಸಿದ ಬಾಳು ಕಣ್ಣೀರಿನ ಗೋಳಾಗಬೇಕು. ಅದನ್ನು ನಾನು ಕಣ್ಣು ತುಂಬ ನೋಟ್ಟು ನಲಿಯಬೇಕು. ಆ ಕಾಲ ದೂರ ಉಳಿದ ಚಕ್ರ ಈ ಶಕುನಿ ಹೂಡಿದ ಮಾಯಾ ಜ್ವರದಲ್ಲಿ ನಮ್ಮ ವೈರಿ ಸುಟ್ಟು ಪೂಜೆಯಾಗಲೇಬೇಕು. ಹಾಗಾದ್ರೆ ನಮ್ಮ ಮುಂದಿನ ಕಾರ್ಯಸ್ಥಾನ ಇನ್ನು ಪ್ರತಾಪ್ಗೆ ಹಿಡಿದು ಹೋಗ್ಸು. ವೆಲ್ಕಮ್ ಇನ್ಸ್ಪೆಕ್ಟರ್, ವೆಲ್ಕಮ್. ಸರಿಯಾದ ಸಮಯಕ್ಕೆ ಬಂದ್ರೆ ಇನ್ಸ್ಪೆಕ್ಟರ್. ನೀವು ಸ್ವಲ್ಪ ಸ್ವೀಕರಿಸಿ. ನಾನು ಕುಡಿಯುವುದಕ್ಕೆ ಬಂದರೆ ಕೊಡಲೇ, ಕುಡಿಸುವುದಕ್ಕೆ ಬಂದರೆ. ಮಿಸ್ಟರ್ ಧನರಾಜ್, ಯು ಆರ್ ಅಂಡರ್ ಅರೆಸ್ಟ್. ಇನ್ಸ್ಪೆಕ್ಟರ್, ಯಾರ ಮುಂದೆ ನಿಂತ ಮಾಡ್ತಂತ ಮೊದಲು ತಿಳಿದು. ಗೊತ್ತು, ನೀನೊಂದು ಕಂತ್ರಿ ನಾಯಿ ಎಂದು. ಕಾರಣ ತೋರಿಸುವುದಕ್ಕೆ ನೀನು ಮಾಡುವ ಕೃತ್ಯ ಒಂದೇ ಎರಡೇ. ಒಂದು ಒಳಗೆ ಹಾಕಿ ತೋರಿಸುವ ನಿನಗೆ ಸಾಕ್ಷಿ. ನನ್ನ ತಮ್ಮ ಲಕ್ಷ್ಮಣ ಪವಿತ್ರ ಸೀತಾಮಾತೆ ಎಂದು ಜಾಂಬ ಕೊಚ್ಚಿಕೊಳ್ಳಬೇಡ. ತೆಗೆದುಕೋ. ಈಗೇನು ಹೇಳುವೆ? ಅಣ್ಣ ತಮ್ಮಂದಿರ ಮತ್ತೆ ಹಾಗೆ ತಲೆ ಬೆಳೆಸಲು ನೀನು ಯಾವ ಉಪಾಯ ಹುಡುಕಿದ್ರು ಅಣ್ಣ ತಮ್ಮಂದರು ಬೇರೆ ಬೇರೆ ಆಗಲು ಸಾಧ್ಯವಿಲ್ಲ. ಪ್ರತಾಪ್, ನನ್ನ ಮಾತು ನಂಬು. ನೀನು ತಿಳಿದುಕೊಂಡಿರುವ ಹಾಗೆ ಪವಿತ್ರ ಪತಿವ್ರತೆ ಅಲ್ಲ. ಸಿಕ್ಕವರಿಗೆ ಸರಗಾಸುವ ಸೂಳೆ. ಇಲ್ಲೊಂದು ಶಬ್ದ ಉಚ್ಚರಿಸಿ ಸುಟ್ಟು ಬಿಡುವ ಎಚ್ಚರ. ಪ್ರತಾಪ್, ಈ ದುಷ್ಟರನ್ನು ಎದುರು ಹಾಕಿಕೊಂಡು ಈ ಪುಂಡರ ಗುಂಡೇಟಿಗೆ ಬಲಿಯಾಗಬೇಡ. ಇಲ್ಲಂತ ಸೂಳೆ ಮಕ್ಕಳಿರೋದು ಆ ಸೂಳೆ ತನ್ನ ಜಾಗ ಬಿಡುವುದಿಲ್ಲ. ನಮ್ಮಂತವರು ಗುಂಡೇಟಿಗೆ ಬಲಿಯಾದ್ರೆ ನಿಮ್ಮಂತವರು ಸೂಳೆ ಹಂಬಲಕ್ಕೆ ಬಲಿಯಾಗುತ್ತಾರೆ. ನಾಳೆ ಅದೇ ಪುಡಿ ಪವಿತ್ರ
ಪವಿತ್ರಳ ಜೊತೆ ಇನ್ಸ್ಪೆಕ್ಟರ್ ಪ್ರತಾಪನ ಮದುವೆ. ನಾವು ಇದೇ ವೇಳೆಗೆ ಕಂಡ್ರ ಜೈಲಿನಿಂದ ಹೊರಗಡೆ ಬಂದು ನನ್ನ ಹತ್ತಿರ ಇರುತ್ತಾನೆ, ನೆನಪಿಟ್ಟುಕೋ. ಒಬ್ಬರಿಂದಲೂ ಸಾಧ್ಯವಿಲ್ಲ. Goodbye. ಹೋಗು ಇನ್ಸ್ಪೆಕ್ಟರ್, ಹೋಗು. ನಿನಗೇನು ಗೊತ್ತು ನಿಮ್ಮ ಮನೆಯಲ್ಲಿ ವೈರಿ ಕಾದಿದೆ ಎಂದು. ನಂದನವನದಂತಿರುವ ನಿನ್ನ ಮನೆಯನ್ನು ಸ್ಮಶಾನ ಮಾಡದಿಲ್ಲ. ನನ್ನ ಹೆಸರು ಚಕ್ರತೀರ್ಥನೇ ಅಲ್ಲ. ನಾಳೆ ನನ್ನ ಜೈಲಿನಿಂದ ಬಿಡುಗಡೆಯಾಗಿ ಬಂದು ನನ್ನ ಹತ್ತಿರ ಇರುತ್ತಾನೆ. ಅದೇ ಈ ಚಕ್ರನ ಕೈ ಚಳಕ.